ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫೈನಲಿ ಕೆಎ ಕಡೆಯಿಂದ ಗುಡ್ ನ್ಯೂಸ್ ಬಂತು. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬಿಟ್ಟಿದ್ದಾರೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಔಟ್ ಆಗಿದೆ ಸ್ನೇಹಿತರೆ. ಕೆಲವರಿಗೆ ಲಿಂಕ್ ಆದ್ರೆ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ನೋಡಿ. ಇಲ್ಲಿ ನೀವು ಪ್ರವೇಶ ಅಲ್ಲಿ UGCET 2024 ಹೋದ್ರೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಲಿಂಕ್ ನಿಮ್ಗೆ ಇಲ್ಲಿ ಕಾಣ್ತಿದೆ ಅಲ್ಲ, ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಸಿಇಟಿ ನಂಬರ್ ಕೊಡಿ. ಸಿಇಟಿ ನಂಬರ್ ಕೊಟ್ಬಿಟ್ಟು ಸಬ್ಮಿಟ್ ಆದ್ರೆ ಮಾಡಿ, ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರುತ್ತೆ. ಈಗ ಒಂದು 15 ನಿಮಿಷ ಹಿಂದೆ ಲಿಂಕ್ ಆದ್ರೆ ವರ್ಕ್ ಆಗ್ತಿರ್ಲಿಲ್ಲ, ಈಗ ಲಿಂಕ್ ವರ್ಕ್ ಆಗ್ತಿದೆ. ಪ್ರತಿಯೊಬ್ರು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ಗುಡ್ ನ್ಯೂಸ್. ನಿಮಗೆ ಕಾಲೇಜ್ ಏನಾದ್ರು ಸೀಟ್ ಸಿಕ್ಕಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಈಗ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಬೇಕು, ಸೀಟ್ ಸಿಕ್ಕಿದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ನಾನು ಮುಂದಿನ ವಿಡಿಯೋಸ್ ಆದ್ರೆ ಮಾಡಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಬಿಟ್ಟಿದ್ದಾರೆ ಅನ್ನುವಂತಹ ನ್ಯೂಸ್ ಆದ್ರೆ ತಿಳಿಸಬೇಕಿತ್ತು ವಿದ್ಯಾರ್ಥಿಗಳಿಗೆ, ಅದಕ್ಕೆ ನಿಮ್ಗೆ ಇಲ್ಲಿ ವಿಡಿಯೋ ಮಾಡೋದ್ರೆ ತಿಳಿಸಿದೀನಿ. ಎಲ್ಲರೂ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ರಿಸಲ್ಟ್ ಚೆಕ್ ಮಾಡುವಾಗ ಏನಾದ್ರು ಎರರ್ಸ್ ಬರ್ತಿದ್ರೆ ತಲೆ ಕೆಡಿಸ್ಕೋಬೇಡಿ. ಏನ್ ಎರರ್ ಬರ್ತಿದೆ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ರಿಸಲ್ಟ್ ಏನಾದ್ರು ಓಪನ್ ಆಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು. ಕೆಲವರಿಗೆ ರಿಸಲ್ಟ್ ಬಿಟ್ಟಿದ ತಕ್ಷಣ ರಿಸಲ್ಟ್ ಆದ್ರೆ ಓಪನ್ ಆಗ್ತಿರ್ಲಿಲ್ಲ, ಮತ್ತೆ ಒಂದು ನೈಟ್ 12 ಗಂಟೆಗೆ ಆ ರೀತಿ ಆಗಾದ್ರೆ ರಿಸಲ್ಟ್ ಆದ್ರೆ ಓಪನ್ ಆಯ್ತು. ಇಲ್ಲ ಒಂದಿನ ಲೇಟ್ ಆಗಿ ಓಪನ್ ಆಗುತ್ತೆ, ಒಂದ್ 3-4 ದಿನ ಟೈಮ್ ಇರುತ್ತೆ ನೀವು ರಿಸಲ್ಟ್ ಚೆಕ್ ಮಾಡ್ಕೊಳ್ಳಕ್ಕೆ. ಈಗ ಎಲ್ಲರೂ ಹೋಗಿ ಚೆಕ್ ಮಾಡಿ, ನಿಮ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ. ರಿಸಲ್ಟ್ ಏನಾದ್ರೂ ಒಂದ್ಸರಿ ಚೆಕ್ ಮಾಡಿ. ರಿಸಲ್ಟ್ ಆದ್ರೆ ಚೆನ್ನಾಗಿ ಬಂದಿರುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್. ನಿಮ್ಗೆ ಏನಾದ್ರು ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಧೈರ್ಯದಿಂದ ಇರಿ. ನಿಮ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗಬೇಕಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಆದ್ರೆ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.